ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲಸಗಳೆಲ್ಲ ಮುಗಿದಿದೆ ಸ್ನೇಹಿತರೆ. 10:30 ಆಯಿತು. 10:30 ಗಂಟೆಗೆ ಎಲ್ಲ ಕೆಲಸಗಳಾಯಿತು. ನಂದು ಇವತ್ತು ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. ಯಾಕೆ ಬೇಗ ಮಾಡಿಕೊಂಡೆ ಅಂತ ಹೇಳಿದರೆ ಒಂದು ರೀಸನ್ ಇದೆ. ಇವತ್ತು ಅಮ್ಮ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಇವತ್ತು ಅಮ್ಮ ಬರ್ತಾರೆ, ನನ್ನ ಅಮ್ಮ. ತುಂಬ ದಿನ ಆಯಿತು ಮನೆಗೆ ಬರೋದೇ, ಹಾಗಾಗಿ ಇವತ್ತು ಬರ್ತಾ ಇದ್ದಾರೆ ಅವರು. ಯಾಕೆ ಬರೋದಂತ ಹೇಳಿದರೆ, ನಮ್ಮದು ಭಾವನ ಮಗಳದ್ದು ಮದುವೆ ಇದೆ ನಾಳೆ ಕಟೀಲಿನಲ್ಲಿ ಮದುವೆ ಇದೆ. ಹಾಗಾಗಿ ಇವತ್ತು ಮೆಹಂದಿ ಇದೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಹಬ್ಬಗಳಿದೆ ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ನಾನು 30ನೇ ತಾರೀಕು. ನಂತರ ಗಣಹೋಮ ಮಾಡೋದಕ್ಕಿದೆ ನಮ್ಮ ಮನೆಯಲ್ಲಿ, ಅದೊಂದಿದೆ. ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಸೊ ಅದೆಲ್ಲ ಒಟ್ಟಿಗೆ ಬಂದಿದ್ದರಿಂದ ಹಾಗಾಗಿ ಎಲ್ಲ ಇದೆಯಲ್ವಾ. ನೆಕ್ಸ್ಟ್ ವೀಕಲ್ಲಿ ಎಲ್ಲನೂ ಹಬ್ಬಗಳ ಸರಮಾಳೆ ಅಂತ ಹೇಳ್ಬೋದು. ಹಾಗಾಗಿ ಈ ವಾರದಲ್ಲಿ ಮದುವೆ ಇದೆ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ಬೆಳಿಗ್ಗೆ ಬೇಗ ಹೊರಟಿದ್ದಾರೆ ಮನೆಯಿಂದ. ಇವಾಗ ಫೋನ್ ಮಾಡಿದೆ ನಾನು, ಬರ್ತಾ ಇದ್ದೀನಿ ಅಂತ ಹೇಳಿದರು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಬರೋದಂತ ಹೇಳಿದರೆ ತುಂಬಾ ಖುಷಿ. ಇವತ್ತು ಕೆಲಸ ಕೂಡ ಬೇಗ ಬೇಗ ಮಾಡಿದ್ದು ನಾನು, ಅದಕ್ಕೋಸ್ಕರನೇ ಅಮ್ಮ ಬರ್ತಾ ಇದ್ದಾರಲ್ವ ಅಂತ ಅಂದ್ಬಿಟ್ಟು. ನನ್ನ ಮಗಳು ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ ಹೇಳಿತ್ತು, ಅಮ್ಮ ದೊಡ್ಡ ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತ್ಕೊಂಡಿರಬೇಕು ನೀವು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಬೇಗನೆ ಎಲ್ಲ ಕೆಲಸ ಮಾಡಿದೆ. ಅವಳು ಕೂಡ ತುಂಬ ಹೆಲ್ಪ್ ಮಾಡಿದ್ಲು ಬೆಳಿಗ್ಗೆ ನನಗೆ. ಬೆಡ್ಶೀಟ್ ಮಡ್ಚಿಡೋದಿರ್ಬೋದು, ಹಾಗೆ ಅಂಗಳ ಗುಡಿಸೋದಿರ್ಬೋದು, ಎಲ್ಲನೂ ಕೂಡ ಅವಳು ಕೂಡ ಮಾಡಿದ್ಲು. ತುಂಬ ಕೆಲಸ ಮಾಡಿದ್ಲು ಇವತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಕೆಲಸಗಳನ್ನು ಮಾಡೋದಕ್ಕಾಯಿತು. ಹಾಗಾಗಿ ಎಲ್ಲ ಕೆಲಸ ಮುಗಿದಿದೆ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ, ಬರ್ತಾರೆ ಅಮ್ಮ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಕೆಲಸ ಅಂತೇನಿಲ್ಲ. ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ, ಅತ್ತೆ ಬರ್ತಾರಲ್ವ, ಫಿಶ್ ತಗೋ ಫ್ರೈ ಮಾಡು ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು. ಸೊ ಫಿಶ್ ತಗೋಬೇಕು, ಫ್ರೈ ಮಾಡಬೇಕು. ಅದು ನಮ್ಮ ಮನೆ ಹತ್ರನೇ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. 12 ಗಂಟೆ 12:15 ಎಲ್ಲ ಆಗುತ್ತೆ ಬರಬೇಕಿದ್ರೆ. ಅಲ್ಲಿಂದ ತೊಗೊಂಡು ನಾನು ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಫಿಶ್ ಅಂತ ಗೊತ್ತಿಲ್ಲ. ಮಸಾಲೆ ರೆಡಿ ಮಾಡಬೇಕು. ಇನ್ನು ಮಸಾಲೆ ರೆಡಿ ಮಾಡೋದೊಂದು ಕೆಲಸ ಇದೆ ಅಷ್ಟೇ, ಬೇರೆ ಇನ್ನೇನು ಕೆಲಸ ಇಲ್ಲ. ಸಂಜೆ ನಮಗೆ ಮೆಹಂದಿಗೆ ಹೋಗೋದಕ್ಕಿದೆ. ಮನೆ ಹತ್ರನೇ ಇರೋದು, ಅವ್ರ ಮನೆ ಕೂಡ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಸಂಜೆ ಸಂಗೀತ ಕ್ಲಾಸ್ ಬೇರೆ ಇದೆ ಆದ್ವಿಗೆ. ಅಲ್ಲಿಗೆ ಹೋಗಿಬಿಟ್ಟು ಬಂದು ನಂತರ ರೆಡಿಯಾಗಿಬಿಟ್ಟು ಮೆಹಂದಿಗೆ ಹೋಗಬೇಕು. ಹಾಗೇನಲ್ಲೇ ಮದುವೆಗೆ ಕೂಡ ಹೋಗೋದಕ್ಕಿದೆ. ಮಕ್ಕಳು ಹಸ್ಬೆಂಡ್ ಬರ್ತಾ ಇಲ್ಲ, ನಾನು ಅಮ್ಮ ಇಬ್ಬರು ಹೋಗ್ತೀವಿ. ದೂರ ಇದೆ ಅಲ್ವಾ ಮದುವೆ. ಹಾಗಾಗಿ ಮಕ್ಕಳಿಗೆ ಅಂದರೆ ವೀಕ್ ಡೇಸಲ್ಲಿ ಮದುವೆ ಇದ್ದಿದ್ದರಿಂದ ಕಷ್ಟ. ವೀಕೆಂಡಲ್ಲಾದರೆ ಪರವಾಗಿಲ್ಲ, ಅವರು ಕೂಡ ಬರ್ತಾಯಿದ್ರು. ಸೊ ಸ್ಕೂಲ್ ಕಾಲೇಜ್ ಅಂತ ಇರುತ್ತೆ, ರಜಾ ಹಾಕಿ ಬರಬೇಕಲ್ವ. ಎಕ್ಸಾಮ್ ಬೇರೆ, ಮಗನಿಗೆ ನಾಳೆ ಎಕ್ಸಾಮ್ ಇದೆ, ಅವನಿಗೆ ಬರೋದಕ್ಕೆ ಆಗಲ್ಲ. ಮಗಳಿಗೆ ಕೂಡ 29ನೇ ತಾರೀಕು ಎಕ್ಸಾಮ್ ಇದೆ. ಸೊ ಹಾಗಾಗಿ ಅವಳಿಗೆ ಕೂಡ ಬರೋದಕ್ಕಾಗಲ್ಲ. ಅಂದರೆ ಲೆಸನ್ನೆಲ್ಲ ಮಿಸ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವಳು ಕೂಡ ಬರ್ತಾಯಿಲ್ಲ. ಇವತ್ತು ಮೆಹಂದಿಗೆ ಬರ್ತಾರೆ ಎಲ್ಲರೂ ಕೂಡ. ಆಮೇಲೆ ಶನಿವಾರ ರಿಸೆಪ್ಷನ್ ಇದೆ ಮನೆಯಲ್ಲಿ, ಅದಕ್ಕೆ ಕೂಡ ಬರ್ತಾರೆ. ಸಂಡೇ ವಾಪಸ್ ಗಂಡಿನ ಮನೆಯಿಂದ ಕರ್ಕೊಂಡು ಬರೋದಕ್ಕಿದೆ. ಅದಕ್ಕೆ ನೋಡಬೇಕು, ಆದರೆ ಹೋಗೋದು. ನಮಗೆ ಟೆಂಪಲ್ ಹೋಗೋಂಥ ಪ್ಲ್ಯಾನ್ ಇದೆ. ಸಂಡೇ ಮನೆ ಹತ್ರನೇ ಇರುವಂಥ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ರಿಸೆಪ್ಷನ್ಗೆ ಅಲ್ಲಿಂದ ಅವಳನ್ನು ಕರ್ಕೊಂಡು ಬರಬೇಕಿದ್ರೆ ಹೋಗೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ನನಗೆ. ಇನ್ನು ಸಂಜೆ ಮೆಹಂದಿಗೆ ಹಾಕುವಂತಹ ಬಟ್ಟೆಗಳನ್ನು ತೆಗಿಬೇಕು. ಯಾವುದು ಅಂತ ಇನ್ನೂ ಸೆಲೆಕ್ಟೇ ಮಾಡಿಲ್ಲ ನಾನು. ಮೊದಲೆಲ್ಲಾದರೆ ಒಂದು 2-3 ವರ್ಷಕ್ಕಿಂತ ಮೊದಲು ನಾನು ಒಂದ್ಸಲ ನೆನಪು ಮಾಡಿಕೊಂಡೆ, ಎಷ್ಟು ನಾನು ತಲೆ ಕೆಡಿಸ್ಕೋತಾ ಇದ್ದೆ ಅಂತ ಹೇಳಿದರೆ, ಯಾವ ಡ್ರೆಸ್ ಹಾಕಲಿ, ಏನು ಹಾಕಲಿ, ಯಾವ ಥರ ರೆಡಿ ಆಗಲಿ ಅಂತ ಅಂದ್ಬಿಟ್ಟು ತುಂಬ ನೀಟಾಗಿ ಯೋಚನೆ ಮಾಡಿ, ನಾಳೆ ಮದುವೆ ಇದೆ ಅಂತ ಹೇಳಿದರೆ 2 ದಿನಕ್ಕಿಂತ ಮೊದಲೇ, ಅಂದರೆ 1 ದಿನಕ್ಕಿಂತ ಮೊದಲೇ ನಾನು ಮೆಹಂದಿ ಎಲ್ಲ ಕೈಗೆ ಹಾಕೋದು, ನೈಲ್ ಪಾಲಿಶ್ ಹಾಕೋದೆಲ್ಲ ಮಾಡ್ತಾಯಿದ್ದೆ. ಇವಾಗ ಏನಿಲ್ಲ ನೋಡಿ, ನೈಲ್ ಪಾಲಿಶ್ ಕೂಡ ಹಾಕ್ಕೊಂಡಿಲ್ಲ. ಏನಂತ ಗೊತ್ತಿಲ್ಲ, ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಎಲ್ಲ ಕೆಲಸದ ಬ್ಯುಸಿಯಾ, ಅಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆಯೋ, ಏನು ರೀಸನ್ ಅಂತ ಗೊತ್ತಿಲ್ಲ. ಸೊ ಈ ರೀತಿ ನಡೀತಾ ಇದೆ. ಕ್ಲೀನಿಂಗ್ ಕೆಲಸಗಳು ಆಗ್ತಾನೇ ಇದೆ. ಮೊನ್ನೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಡೀತಾ ಇದೆ, ಮಾಡ್ತಾಯಿದ್ದೀವಿ. ಬಟ್ಟೆಲ್ಲ ಒಣಗಾಕಿದ್ದೀನಿ ಹೊರಗಡೆ, ಮಳೆ ಬರ್ತಾ ಇದೆ. ಈಗ ವಾಪಸ್ ಅದನ್ನು ತೆಗಿಬೇಕು, ಕಾರ್ ಶೆಡ್ಡಲ್ಲಿ ಹಾಕಬೇಕು. ಕ್ಲೀನಿಂಗ್ ಕೆಲಸ ಇನ್ನೂ ಕೂಡ ಸ್ವಲ್ಪ ಇದೆ. ಅಂದರೆ ಇನ್ನೂ ನಮಗೆ ಟೈಮ್ ಸಿಗೋದಂತ ಹೇಳಿದರೆ ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ, 2 ದಿನ ಟೈಮ್ ಸಿಗೋದು. 2 ದಿನದಲ್ಲಿ ಎಲ್ಲನೂ ಕಂಪ್ಲೀಟ್ ಆಗಬೇಕು. ಈ ಸ್ಕ್ರೀನೆಲ್ಲ ವಾಶ್ ಮಾಡಿಲ್ಲ ನೋಡಿ, ಇನ್ನೂ ಕೂಡ ಹಾಗೆ ಇದೆ, ಅದನ್ನು ತೆಗೆದು ವಾಶ್ ಮಾಡಬೇಕು. ಆಮೇಲೆ ಒಳಗಡೆ ಕೂಡ ಸ್ವಲ್ಪ ಕೆಲಸಗಳಿದೆ, ಅದನ್ನು ಮಾಡಬೇಕು. ಮಂಡೇ ಶ್ರೀಕೃಷ್ಣ ಜನ್ಮಾಷ್ಟಮಿ, ಆ ದಿವಸ ಕ್ಲೀನಿಂಗ್ ಕೆಲಸ ಮಾಡೋ ಹಾಗಿಲ್ಲ, ಅದಕ್ಕಿಂತ ಮೊದಲೇ ಮುಗಿಬೇಕು. ನಂತರ ಟ್ಯೂಸ್ಡೇ ಗಣಹೋಮ ಇದೆ ಮನೆಯಲ್ಲಿ, ನಂತರ ಮುಟ್ಟೋ ಹಾಗೇನಿಲ್ಲ. ಗಣಹೋಮ ಆದ ನಂತರ ಕ್ಲೀನಿಂಗ್ ಮಾಡೋದಂತ ಹೇಳಿದರೆ ಅರ್ಥ ಇಲ್ಲ ಅಲ್ವಾ. ಗಣಹೋಮ ಅಂತ ಹೇಳಿದರೆ ಮನೆ ಶುದ್ಧ ಮಾಡೋದು ಅಂತೇಳಿ, ಗಣಪತಿ ಹೋಮನ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡೋದು ನಾವು.
ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತೀವಿ. ಸೊ ಹಾಗಾಗಿ ನಂತರ ಕ್ಲೀನಿಂಗ್ ಕೆಲಸ ಮಾಡೋ ಹಾಗಿಲ್ಲ, ಅದಕ್ಕಿಂತ ಮೊದಲು ಆಗಬೇಕು. ಇನ್ನು 2 ದಿನ ಇದೆ, 2 ದಿನದಲ್ಲಿ ಕಂಪ್ಲೀಟ್ ಆಗಬೇಕು. ಎಲ್ಲರೂ ಸೇರಿಬಿಟ್ಟು ಮಾಡ್ತೀವಿ. ಮಳೆ ಬರ್ತಾ ಇದೆ ನೋಡಿ, ಬಟ್ಟೆ ಎಲ್ಲ ಅಂಗಳದಲ್ಲಿ ಉಂಟು. ತೆಗಿಯೋದಾ ಬೇಡವಾ ಅಂತ ಕನ್ಫ್ಯೂಷನ್. ಈ ಬೆಂಗಳೂರಲ್ಲೆಲ್ಲ ಇದೇ ಥರ ಮಳೆ ಬರೋದು, ಚಿಟ ಚಿಟ ಅಂತ ನೋಡಿ, ಒಂಥರ ಜಿನುಗ್ ಮಳೆ ಅಂತ ಹೇಳ್ತಾರಲ್ವ, ಆ ಥರ ಜಿನುಗ್ತಾ ಇರುತ್ತೆ ಮಳೆ. ನಮ್ಮ ಕಡೆ ಈ ಥರ ಎಲ್ಲ ಕಡಿಮೆ ಬರೋದು, ಬಂದರೆ ಅಂತ ಜೋರು ಬರುತ್ತೆ, ಇಲ್ಲ ಅಂತ ಹೇಳಿದರೆ ಮಳೆನೇ ಇಲ್ಲ. ನಮ್ಮ ಕಡೆ ಮಳೆ ಕತೆ ಹಾಗೇನೆ, ಈ ಥರ ತುಂಬ ಕಡಿಮೆ ಬರೋದು. ಇವತ್ತು ನೋಡಿ ಒಂಥರ ಬೇರೆ ಟೈಪಲ್ಲಿ ಮಳೆ ಬರ್ತಾ ಉಂಟು. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಮಳೆ ಬಂದರೆ ತೆಗಿತೀನಿ, ಇಲ್ಲ ಅಂತ ಹೇಳಿದರೆ ಅಲ್ಲೇ ಒಣಗುತ್ತೆ ಅದು ಬಿಸಿಲು ಬಂದರೆ. ಈ ಲಾಗ್ನ ನಾನು ಅಂದರೆ ಇದಕ್ಕಿಂತ ಮೊದಲು ನಿನ್ನೆ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ ಮಾಡೋದಕ್ಕೆ. ನಿನ್ನೆ ಸ್ಟಾರ್ಟ್ ಮಾಡಿದವಳು ಅದನ್ನು ಸ್ವಲ್ಪನೇ ಕಂಟಿನ್ಯೂ ಮಾಡ್ತಾನೆ ಬಂದಿದ್ದೀನಿ. ಈ ಲಾಗ್ನ ಅದರ ಜೊತೆಗೆ ಸೇರಿಸ್ತೀನಿ. ಆದರೆ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನಾನು ಕಂಟಿನ್ಯೂಷನ್ ಲಾಗ್ ಆಗಿದ್ದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಅಮ್ಮ ಕೂಡ ಮನೆಗೆ ಬಂದರು. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಅಮ್ಮನ ಮನೆಯಿಂದ ನಮ್ಮ ಮನೆಗೆ ತುಂಬಾ ದೂರ ಇದೆ. 8:30 ಹೊತ್ತಿಗೆ ಅಮ್ಮ ಬಸ್ ಹತ್ತಾರೆ. ಅಲ್ಲಿಂದ 11 ಗಂಟೆ 10 ಮುಕ್ಕಾಲು 11 ಗಂಟೆಲ್ಲ ಆಗುತ್ತೆ ನಮ್ಮ ಊರಿಗೆ ಆ ಬಸ್ ಬಂದು ತಲುಪಬೇಕಿದ್ರೆ. ಹಾಗೆ 11 ಗಂಟೆ ಆಗಿದೆ. 11 ಗಂಟೆ ಹೊತ್ತಿಗೆ ಅಮ್ಮ ಮನೆಗೆ ಬಂದರು. ಹಾಗೆ ಬರಬೇಕಿದ್ರೆ ಯಾವಾಗಲೂ ಅಷ್ಟೇ, ನನ್ನ ಮಕ್ಕಳು ಯಾವ ತಿಂಡಿ ತಿಂತಾರೆ ಅಂದರೆ ಬೇಕ್ರಿ ಐಟಮ್ ಯಾವುದೆಲ್ಲ ತಿಂತಾರೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ತರ್ತಾರೆ. ಎಲ್ಲ ಐಟಮ್ಗಳನ್ನು ಅವರು ತಿನ್ನಲ್ಲ. ಬೇಕ್ರಿ ತಿಂಡಿ ತಿನಿಸುಗಳನ್ನು ಎಲ್ಲವನ್ನು ಕೂಡ ಅವರು ತಿನ್ನಲ್ಲ. ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ತಿನ್ನೋದವರು. ಹಾಗಾಗಿ ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ತರ್ತಾರೆ. ಹಾಗೆ ನನ್ನ ಮಗಳು ಇವತ್ತು ಹೇಳ್ತಾ ಇದ್ದರು ಬೆಳಿಗ್ಗೆ, ದೊಡ್ಡ ಬರುವಾಗ ಯಾವಾಗಲೂ ಅಷ್ಟೇ ನಮಗೆ ಏನು ಇಷ್ಟನೋ ಅದನ್ನು ಮಾತ್ರ ತರ್ತಾರೆ ಅಂತ ಹೇಳ್ತಾ ಇದ್ಲು. ಅದನ್ನು ಹೇಳ್ತಾ ಇದ್ದೆ ನಾನು ಅಮ್ಮನಲ್ಲಿ. ಹಾಗೆ ಅಮ್ಮ ನಗ್ತಾ ಇದ್ದರು ಅದನ್ನು ಕೇಳಿ. ಹಾಗೆ ಮನೆಗೆ ಬರಬೇಕಿದ್ರೆ ಯಾವಾಗಲೂ ಅಷ್ಟೇ ಬಂದ ಕೂಡಲೇ ಅಮ್ಮನಿಗೆ ಏನಾದರೂ ಬಾಯಾರಿಕೆ ಮಾಡಿಕೊಡ್ತೀನಿ ನಾನು. ಅಂದರೆ ಬಾಯಾರಿಕೆ ಆಗಿರುತ್ತಲ್ವ, ಬೆಳಿಗ್ಗೆ ಬೇಗ ಮನೆ ಬಿಟ್ಟಿರ್ತಾರೆ, ಬೆಳಿಗ್ಗೆ ಬರೀ ತಿಂಡಿ ತಿಂದು ಮನೆ ಬಿಟ್ಟಿರ್ತಾರೆ. ನಂತರ ಏನೂ ತಿಂದಿರಲ್ಲ ಅವರು, ಹಾಗೆ ಮನೆಗೆ ಡೈರೆಕ್ಟಾಗಿ ಬರ್ತಾರೆ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ಚಾಕ್ಲೇಟ್ ಸಿರಪ್ ಇತ್ತು, ಅದನ್ನು ಹಾಕಿಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅಮ್ಮನಿಗೆ ಈ ಥರ ಎಲ್ಲ ಮಿಲ್ಕ್ ಶೇಕ್ ಕುಡಿಯೋದು ಅಂತ ಹೇಳಿದರೆ ತುಂಬ ಇಷ್ಟ. ಅಂದರೆ ಅವರು ಈ ಥರ ವೆರೈಟಿ ಏನೋ ಫುಡ್ ಐಟಮ್ ಇರ್ಬೋದು, ಜ್ಯೂಸಸ್ ಇರ್ಬೋದು ಮಾಡಿ ಕುಡಿಯಲ್ಲ. ಅವರು ಹಿಂದಿನ ಕಾಲದವರು ಯಾವ ಥರ ಫುಡ್ ತಿಂತಾರೋ ಅದೇ ಥರ ಮಾಡಿಕೊಂಡು ತಿಂತಾರೆ. ಹಾಗೆ ನಮ್ಮ ಮನೆಗೆ ಬಂದಾಗ ಈ ಥರ ಏನಾದರೂ ಸ್ಪೆಷಲ್ ಆಗಿರುವಂಥದ್ದು ಮಾಡಿಕೊಡ್ತೀನಿ. ನಿಂಬೆ ಶರಬತ್ತು ಮಾಮೂಲಿಯಾಗಿ ಎಲ್ಲರೂ ಕುಡಿತಾರೆ. ಟೀ ಕಾಫಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಅವರಿಗೆ, ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಕುಡಿತಾರೆ. ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕುಡಿತಾರೆ. ಹಾಗಾಗಿ ಚಾಕ್ಲೇಟ್ ಸಿರಪ್ ಇತ್ತು, ಅದರಿಂದನೇ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾಯಿದ್ದೀನಿ. ಹಾಲನ್ನು ಮೊದಲೇ ನಾನು ಕಾಯಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ, ಅಂದರೆ ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹೊರಗಡೆ ಸ್ವಲ್ಪ ಬಿಸಿಲು ಕೂಡ ಇತ್ತು, ಆಗಾಗ ಮಳೆ ಬರ್ತಾ ಬಿಸಿಲು ಬರ್ತಾ ಈ ಥರ ಇದೆ ವೆದರ್. ಒಂಥರ ಬೇರೆ ಥರ ವೆದರ್ ಅಂತ ಹೇಳ್ಬೋದು. ಜೂನ್ ಜುಲೈ ತಿಂಗಳಲ್ಲಿ ಈ ಥರ ವೆದರ್ ಇರಲಿಲ್ಲ ಅಲ್ವಾ. ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಮಳೆ ಇತ್ತು. ಇವಾಗ ಮಾಸ ಚೇಂಜ್ ಆಯಿತು ಅಂತ ಹೇಳ್ಬೋದು, ತಿಂಗಳು ಚೇಂಜ್ ಆಯಿತು. ಸೊ ಹಾಗಾಗಿ ಬೇರೆ ಥರನೇ ಇದೆ ವೆದರ್ ಕೂಡ. ಹಾಗೆ ಜ್ಯೂಸ್ ಕೂಡ ರೆಡಿ ಆಯಿತು, ಅಮ್ಮನಿಗೆ ಇವಾಗ ಕೊಡ್ತಾಯಿದ್ದೀನಿ. ನಂತರ ಏನೆಲ್ಲ ತಿನ್ನೋದಕ್ಕೆ ಏನೆಲ್ಲ ತಂದಿದ್ದಾರೆ ಅಮ್ಮ ಅಂತ ನೋಡ್ತಾ ಇದ್ದೆ. ಮಕ್ಕಳಿಗೆ ಬೇಕಾಗಿರುವಂಥದ್ದನ್ನೇ ತಂದಿದ್ದಾರೆ. ಲೇಸ್ ಹಾಗೆ ಮಾಲ್ಪುರಿ ತೊಗೊಂಬಂದಿದ್ರು. ಮಾಲ್ಪುರಿ ಕೂಡ ಇವು ನಮ್ಮ ಆದ್ವಿಗೆ ಇಷ್ಟ ಮಾಲ್ಪುರಿ. ಆಯುಷು ತಿನ್ನಲ್ಲ ಅಷ್ಟು, ಆದ್ವಿ ತಿಂತಾಳೆ. ನಂತರ ಕೇಕ್ ತಂದಿದ್ರು, ಕೇಕ್ ಸ್ವಲ್ಪ ಇಷ್ಟಪಡ್ತಾರೆ ಮಕ್ಕಳು. ಹಾಗೆ ಬ್ರೆಡ್ ಕೂಡ ತೊಗೊಂಬಂದಿದ್ರು. ಅದನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ. ಸಂಜೆ ಮಕ್ಕಳು ಮನೆಗೆ ಬಂದ ಕೂಡಲೇ ಇದನ್ನು ತಿಂತಾರೆ. ಹಾಗಾಗಿ ಇವಾಗ ಎಲ್ಲವನ್ನು ತೆಗೆದಿಡ್ತಾ ಇದ್ದೀನಿ. ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತಂದಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಜಗಳ ಮಾಡ್ತಾರೆ. ಲೇಸ್ ತಂದರೂ ಕೂಡ ಅಷ್ಟೇ, ಇಬ್ಬರಿಗೆ ಬೇಕಾಗುವಷ್ಟು ತರ್ತಾರೆ, 2 ಪ್ಯಾಕ್ ತರ್ತಾರೆ. ನಂತರ ಇಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಮುರುಮೀನು ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ ಮೀನಿಗೆ. ಅದನ್ನು ತೊಗೊಂಡಿದ್ದೆ, ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ 1 ಗಂಟೆಗಿಂತ ಮೊದಲೇ ಇಟ್ಟಿದ್ದೆ ನಾನು. ಈಗ ಅದನ್ನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ನಾನು ಹೊಸದಾಗಿ ತೊಗೊಂಡಿರುವಂತಹ ಇಂದೂಸ್ ವ್ಯಾಲಿಯವರ ತವ ಇದೆ, ಅದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ.
ಕಬ್ಬಿನ ತವ ಅಲ್ವಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು ನನಗೆ ಇದರಿಂದ ಮೀನನ್ನು ತೆಗೆಯೋದಕ್ಕೆ ತುಂಬ ಕಷ್ಟ ಆಗಿತ್ತು. ಅಂದರೆ ಕಚ್ಕೊಂಡಿತ್ತು, ಅದಕ್ಕೇ ಮೀನು ತುಂಬಾ ಅಂಟಿಕೊಂಡಿತ್ತು, ಬರ್ತಾ ಇರಲಿಲ್ಲ. ಒಂದು 3-4 ಸಲ ಮಾಡಿದ ನಂತರ ತೊಂದರೆ ಇಲ್ಲ. ಇವಾಗಂತೂ ಆರಾಮಾಗಿ ನಾನು ಫಿಶ್ ಫ್ರೈ ಎಲ್ಲ ಈ ಒಂದು ತವದಲ್ಲಿ ಮಾಡ್ಕೋತೀನಿ. ನಾನ್ ಸ್ಟಿಕ್ ತವ ಏನಾದರೂ ಉಪಯೋಗಿಸ್ತಾ ಇದ್ದರೆ ನೀವು ಅದನ್ನು ಕಡಿಮೆ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳೋದು. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಎಲ್ಲ ರೀತಿಯಿಂದ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಕಬ್ಬಿಣದ ತವನ ಆದಷ್ಟು ಉಪಯೋಗಿಸಿ. ಇದು ನೆಕ್ಸ್ಟ್ ಡೇ, ಇನ್ನು ಸೋಮವಾರ ವಾಪಸ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಇವತ್ತು ಬೇಗ ಎದ್ಬಿಟ್ಟು ನಾನು ಇವತ್ತು ಕೃಷ್ಣಾಷ್ಟಮಿ ಬೇರೆ, ಇವತ್ತು ಕ್ಲೀನ್ ಮಾಡಬಾರ್ದು, ನಿನ್ನೆನೇ ಮುಗಿಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ಮುಗಿಲಿಲ್ಲ ಅಂತ ಹೇಳ್ಬೋದು. ಇದು ಸ್ವಲ್ಪ ಹಿಂದಿನ ಲಾಗ್. ಅಮ್ಮ ಬಂದದ್ದು ಗುರುವಾರ, ನಂತರ ಶುಕ್ರವಾರ ಮದುವೆ ಲಾಗ್ ಹಾಕಿದ್ದೆ, ನಾನು ಮಾಡಿದ್ದೆ ಅಲ್ವ, ಅದನ್ನು ಹಾಕಿದ್ದೀನಿ, ಸಪ್ರೇಟಾಗಿ ಹಾಕಿದ್ದೀನಿ. ಶನಿವಾರ ಮತ್ತು ಆದಿತ್ಯವಾರ ಯಾವುದೇ ರೀತಿಯಾದಂಥ ಲಾಗ್ ನಾನು ವೀಡಿಯೋ ಮಾಡಿರಲಿಲ್ಲ. ಅಂದರೆ ತುಂಬ ವೀಡಿಯೋ ಇತ್ತು. ಶನಿವಾರ ಕೂಡ ರಿಸೆಪ್ಷನ್ ವೀಡಿಯೋ ಮಾಡಿದ್ದೆ, ಹಾಗಾಗಿ ತುಂಬಿಕೊಂಡಿತ್ತು ಮೊಬೈಲಲ್ಲಿ ವೀಡಿಯೋ ಎಲ್ಲ. ಅದೆಲ್ಲ ಮುಗಿಲಿ ಆಮೇಲೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗಿದು ಸೋಮವಾರ ಬೆಳಿಗ್ಗೆ ನಾನು ವಾಪಸ್ ಇಲ್ಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಕೃಷ್ಣಾಷ್ಟಮಿ ದಿವಸ ಬೆಳಿಗ್ಗೆ ಬೇಗ ಎದ್ದಿದ್ದೆ. ಸ್ವಲ್ಪ ತಿಂಡಿ ಎಲ್ಲ ಮುಗಿಸಿ ನಂತರ ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದೊಂದೇ ಕೆಲಸ ಬೇಗ ಬೇಗ ಆಗೋಗಲಿ ಅಂತ ಅಂದ್ಬಿಟ್ಟು ನಿನ್ನೆನೇ ಎಲ್ಲ ಕೆಲಸ ಮುಗಿಬೇಕು, ಕ್ಲೀನಿಂಗ್ ಕೆಲಸ ಅಂತ ಅಂದ್ಕೊಂಡೆ, ಬಟ್ ಅದು ಆಗಲಿಲ್ಲ ನನ್ನ ಕೈಲಿ ಮಾಡೋದಕ್ಕೆ. ಇವತ್ತು ಕೂಡ ಮಕ್ಕಳಿಗೆ ರಜೆ ಇತ್ತು, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಒಂದೊಂದೇ ಕೆಲಸ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ರಜೆ ಎಲ್ಲ ಇದ್ದರೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಫ್ರಿಡ್ಜ್ ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಒಳಗಡೆ ನಾನು ವಾಶ್ ಮಾಡಿ ಸ್ವಲ್ಪ ನೀರು ಆರಲಿ ಅಂತಂದ್ಬಿಟ್ಟು ಮನೆ ಒಳಗಡೆ ಹಾಕ್ಕೊಂಡಿದ್ದೆ. ಬೆಳಿಗ್ಗೆ ಅಂದರೆ ಹೊರಗಡೆ ಇದು ಮಳೆ ಬರ್ತಾಯಿತ್ತು, ತುಂಬ ಮಳೆ ಬರ್ತಾಯಿತ್ತು. ಹೊರಗಡೆ ಹಾಕಿದರೂ ಕೂಡ ನೀರು ಬೀಳ್ತದೆ, ಅದಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ನಾನು ನೀರು ಆರಲಿ ಅಂತೇಳಿ ಹಾಕಿದ್ದೆ. ಡ್ರೈ ಆಗಿತ್ತು ಇಂಥ ಬಾಕ್ಸ್ಗಳೆಲ್ಲ. ಇವಾಗೆಲ್ಲ ತರಕಾರಿಗಳನ್ನ ತುಂಬಿಟ್ಟು ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಈ ಫ್ರಿಡ್ಜ್ನ ಒಂದು 3 ತಿಂಗಳಿಗೆ ಒಂದು ಸಲ ಆದರೂ ಈ ಥರ ಕ್ಲೀನ್ ಮಾಡಲೇಬೇಕಾಗತ್ತೆ. ಇಲ್ಲಾಂತ ಹೇಳಿದರೆ ಫ್ರಿಡ್ಜ್ ಒಳಗಡೆ ಏನೋ ಕಲರ್ ಇರುತ್ತೆ ನೋಡಿ, ವೈಟ್ ಕಲರಲ್ಲಿ ಇರುತ್ತೆ ಅಲ್ವಾ ಫ್ರಿಡ್ಜ್ ಒಳಗಡೆ, ಅದು ಕಂಪ್ಲೀಟಾಗಿ ಏನೋ ಒಂಥರ ಅಂದರೆ ಈ ಕಲೆ ಎಲ್ಲ ಆಗಿ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಒಂದು 3 ತಿಂಗಳಿಗೆ ಒಂದು ಸರಿ ಆದರೂ ಫ್ರಿಡ್ಜ್ನ ಕ್ಲೀನ್ ಮಾಡ್ತಾಯಿದ್ರೆ ಫ್ರಿಡ್ಜ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ವರ್ಷ ಕೂಡ ಬಾಳಿಕೆ ಕೂಡ ಬರುತ್ತೆ. ನಾವು ಫ್ರಿಡ್ಜ್ನ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೋತೀವೋ ಅದರ ಮೇಲೆ ಡಿಪೆಂಡ್, ಅಂದರೆ ಎಷ್ಟು ಸಮಯದವರೆಗೆ ಬಾಳಿಕೆ ಬರುತ್ತೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇನಾದರೂ ವರ್ಷಕ್ಕೊಂದು ಸರಿ ಈ ಥರ ಫ್ರಿಡ್ಜ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಫ್ರಿಡ್ಜ್ ಹಾಳಾಗುತ್ತೆ. ಈ ಥರ ನಾವಿವಾಗ ಬಾಟಲ್ಗಳನ್ನೆಲ್ಲ ಈ ಥರ ಡೋರ್ ಮೇಲೆ ಇಡ್ತೀನಿ ನಾನು. ಡೋರಲ್ಲಿ ಇರುತ್ತಲ್ವ, ಜಾಗ ಇರುತ್ತಲ್ವ, ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಹಸಿಮೆಣಸು, ಆಮೇಲೆ ಕೆಲವೊಂದು ಈ ಥರ ದಪ್ಪ ಇರುವಂಥ ಡಬ್ಬಗಳೆಲ್ಲ ಇರುತ್ತಲ್ವ, ಅದರಲ್ಲಿ ಏನಾದರೂ ತುಂಬಿಕೊಂಡು ಇದರಲ್ಲಿ ಎತ್ತಿರ್ತೀನಿ. ಇದು ಖಾರದ ಪುಡಿ ಹಾಕುವಂತಹ ಡಬ್ಬ. ಹಾಗೆ ಖಾರದ ಪುಡಿನ ಬೇರೆ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಯಾವಾಗಲೂ ಅಷ್ಟೇ ಫ್ರಿಜ್ಜಲ್ಲಿ ಜಾಸ್ತಿ ಎಲ್ಲ ತುಂಬಿಸೋದಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತುಂಬಿಸ್ಕೋತೀನಿ. ಇಲ್ಲಿ ಇವಾಗ ನಾನು ಗ್ಲಾಸ್ಗಳಿತ್ತು, ಅಂದರೆ ನಾನು ಜ್ಯೂಸ್ ಕುಡಿಯುವಂತಹ ಗ್ಲಾಸ್ಗಳೆಲ್ಲ ಇತ್ತು, ಅದನ್ನು ಕ್ಲೀನ್ ಮಾಡಬೇಕು ಅಂತ ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಡಾ ಪೌಡರ್, ಬೇಕಿಂಗ್ ಸೋಡಾ ಇದೆಯಲ್ವ, ಅದನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ವಿನಿಗರ್ ಹಾಕ್ತಾಯಿದ್ದೀನಿ. ಇದಕ್ಕೆ ವಿನಿಗರ್ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ವಿಮ್ ಜೆಲ್ ಕೂಡ ಹಾಕ್ತಾಯಿದ್ದೀನಿ. ವಿಮ್ ಜೆಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದು ನಮಗೆ ಜಾಸ್ತಿ ನೊರೆ ಬರುತ್ತೆ, ನಮಗೆ ಗ್ಲಾಸ್ ಕೈಯಿಂದ ಕೆಳಗೆ ಬೀಳುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದು ಜಾಸ್ತಿ ಆಯಿತು, ನೀವು ಜಾಸ್ತಿ ಹಾಕಬೇಡಿ, ಒಂದೇ 1 ಸ್ಪೂನ್ ಹಾಕ್ಕೊಳ್ಳಿ, ಅಷ್ಟು ಸಾಕಾಗತ್ತೆ. ಈಗ ನಾನು ಒಂದು ಹಳೆಯ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ. ಯಾಕೆಂತ ಹೇಳಿದರೆ ಸೋಡಾ ಪೌಡರೆಲ್ಲ ಹಾಕ್ಕೊಂಡಿದ್ದೀವಲ್ವ, ವಿನಿಗರೆಲ್ಲ, ಹೊಸ ಸ್ಕ್ರಬ್ಬರ್ ಬೇಡ ಅಂತ ಅಂದ್ಬಿಟ್ಟು ಹಳೆಯ ಸ್ಕ್ರಬ್ಬರ್ನ ತೊಗೊಂಡು ಈ ಗ್ಲಾಸ್ ಏನಿದೆ ನೋಡಿ, ಇದನ್ನು ನೀಟಾಗಿ ಈ ಥರ ಉಜ್ಜಬೇಕು. ಕೆಲವೊಂದು ಗ್ಲಾಸ್ ತುಂಬಾ ಸಪೂರ ಇದ್ದರೆ ಅಂದರೆ ತಿನ್ನಾಗಿರುತ್ತೆ ಕೆಲವೊಂದು ಗ್ಲಾಸ್ ಎಲ್ಲ. ಆ ಗ್ಲಾಸಿನ ಒಳಗಡೆ ಕೈ ಹೋಗಲ್ಲ ಅಂತ ಅಂದಾಗ ನೀವು ಬಾಟಲೆಲ್ಲ ಕ್ಲೀನ್ ಮಾಡ್ತೀರಲ್ವ ಬ್ರಷಲ್ಲಿ, ಆ ಬ್ರಷ್ ತೊಗೊಂಡು ಈ ಥರ ಸ್ಕ್ರಬ್ಬರ್ನ ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಳೆಯ ಗ್ಲಾಸ್ ಏನಾದರೂ ಇದ್ದರೆ ಕಲರೆಲ್ಲ ತುಂಬಾ ಡಲ್ಲಾಗಿದ್ದರೆ ಈ ಥರ ನೀವು ಗ್ಲಾಸ್ಗಳನ್ನು ಕ್ಲೀನ್ ಮಾಡ್ಕೋಬೋದು. ತುಂಬ ಖುಷಿಯಾಗುತ್ತೆ ನೋಡಬೇಕಿದ್ರೆ, ಹೊಸ ಗ್ಲಾಸ್ ಥರನೇ ಮಿಕ್ಸ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಹಳೆಯ ಗ್ಲಾಸ್ನ ಸ್ವಲ್ಪ ನಾನು ಅಂದರೆ ನೀರಲ್ಲಿ ಜಸ್ಟ್ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ನೀವು ನೋಡ್ತಾ ಇರ್ಬೋದು, ಇದು ನಾನು
ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಲಿಕ್ವಿಡ್, ಅದನ್ನು ಹಾಕಿಬಿಟ್ಟು ನಾನು ಕ್ಲೀನ್ ಮಾಡಿರುವಂಥದ್ದು. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಬರೀ ಅಂದರೆ ಸ್ಕ್ರಬ್ಬರ್ನ ನಾನು ಲಿಕ್ವಿಡ್ಗೆ ಮುಳುಗಿಸಿದೆ, ಹಾಗೆ ಡೈರೆಕ್ಟಾಗಿ ನಾನು ಇವಾಗ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಯಾವ ಗ್ಲಾಸ್ ಕಾಣ್ತಾ ಇದೆ. ಫಸ್ಟಿದ್ದು ವಾಶ್ ಮಾಡದೇ ಇರುವಂಥದ್ದು, ಸೆಕೆಂಡಿದ್ದು ಬರೀ ನೀರಿನಲ್ಲಿ ವಾಶ್ ಮಾಡಿರುವಂಥದ್ದು, ಥರ್ಡಿದ್ದು ನಾನು ರೆಡಿ ಮಾಡಿ ಇಟ್ಟಂತಹ ಲಿಕ್ವಿಡಲ್ಲಿ ವಾಶ್ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೊಸ ಗ್ಲಾಸ್ ಥರ ಪಳಪಳ ಅಂತ ಮಿಂಚಾಯಿತು. ತುಂಬ ಖುಷಿ ಆಯಿತು ನನಗೂ. ಎಲ್ಲ ಗ್ಲಾಸ್ಗಳನ್ನು ಅದೇ ರೀತಿ ವಾಶ್ ಮಾಡಿಕೊಂಡೆ. ಹಾಗೆ ಗ್ಲಾಸ್ಗಳನ್ನೆಲ್ಲ ಹೊರಗಡೆ ಚಾಪೆ ಹಾಕಿಬಿಟ್ಟು, ಪಾತ್ರೆ ಕೂಡ ಇತ್ತು ತುಂಬ, ಸ್ಟ್ಯಾಂಡಲ್ಲಿರುವಂಥ ಎಲ್ಲ ಪಾತ್ರೆಗಳನ್ನು ತೆಗೆದು, ಗ್ಲಾಸಸ್ ಎಲ್ಲ ತೆಗೆದು ಎಲ್ಲ ವಾಶ್ ಮಾಡಿ ಹೊರಗಡೆ ಹಾಕಿದ್ದೀನಿ. ಮಳೆ ಕೂಡ ಬರ್ತಾಯಿತ್ತು, ಬಿಸಿಲು ಕೂಡ ಬರ್ತಾಯಿತ್ತು. ಹಾಗೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಅಮ್ಮ ಇಲ್ಲಿ ಸಂಜೆ ಕೊಟ್ಟಿಗೆ ಮಾಡ್ತೀವಲ್ವ, ಕೊಟ್ಟಿಗೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲೆ ಎಲ್ಲ ನೀಟಾಗಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಹಲಸಿನೆಲ್ಲ ತಂದು ಇಟ್ಕೊಂಡಿದ್ದೀನಿ. ಮೂಡೆ ಮಾಡಬೇಕು, ಗುಂಡ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ, ಗುಂಡ ಮಾಡೋಣ ಅಂತೇಳಿ. ಇವತ್ತು ಮಧ್ಯಾಹ್ನ ಅಷ್ಟಮಿ ಅಡುಗೆ ಅಂತ ಹೇಳಿದರೆ ಅನ್ನ, ಸಾಂಬಾರು ಹಾಗೆ ಬೆಂಡೆಕಾಯಿ ಸುಕ್ಕ ಮಾಡಿದ್ದೆ. ನಂತರ ಪಾಯಸ ಮಾಡಿದ್ದೆ. ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದು. ಯಾಕೆಂತ ಹೇಳಿದರೆ ಕ್ಲೀನಿಂಗ್ ಕೆಲಸ ಕೂಡ ಇತ್ತಲ್ವ, ಎಲ್ಲ ಕೆಲಸ ಒಂದೇ ಸಲ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಮಸ್ಕಾರ ಎಲ್ರಿಗೂ. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇವತ್ತು ಟೈಮ್ ಈಗ 1:15 ಆಯಿತು. ಬೆಳಿಗ್ಗೆ ಎದ್ದು ಕೆಲಸಗಳನ್ನು ಶುರು ಮಾಡಿಕೊಂಡ. ಬೆಳಿಗ್ಗೆ ಎದ್ದು ಕೂಡಲೇ ತುಂಬ ಕೆಲಸಗಳಿತ್ತು. ಕ್ಲೀನಿಂಗ್ ಕೆಲಸ ನಿನ್ನೆಗೆ ಮುಗಿಬೇಕು ಅಂತ ಅಂದ್ಕೊಂಡೆ, ಬಟ್ ಮುಗಿಲಿಲ್ಲ. ಇವತ್ತು ಕೂಡ ಪಾತ್ರೆ ಎಲ್ಲ ತೊಳೆಯೋದಕ್ಕಿತ್ತು. ಸೊ ನಿನ್ನೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ಯಾಕೋ ಬೇಡ ಅಂತ ಅನ್ನಿಸ್ತು, ಮಾಡೋದಕ್ಕೆ ಅಷ್ಟೊಂದು ಮನಸ್ಸು ಕೂಡ ಇರಲಿಲ್ಲ. ಇವತ್ತು ಕೂಡ ಮಕ್ಕಳು ರಜೆಯಲ್ಲಿದ್ದಾರಲ್ವ, ಮನೆಯಲ್ಲಿರ್ತಾರೆ ಮಕ್ಕಳು. ಹೇಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ರಜೆ ಇತ್ತು ಮಕ್ಕಳಿಗೆ. ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆಯಿಂದ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿ, ಇವತ್ತು ಬೆಳಿಗ್ಗೆಯಿಂದ ವಾಪಸ್ಸು ನಾನು ಸ್ವಲ್ಪ ಇದ್ದಿದ್ದು, ಜಾಸ್ತಿ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಆಯಿತು. ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಮಾತ್ರ ಬಾಕಿ ಇತ್ತು. ಅಂದರೆ ಇವತ್ತಿಂದ ನಾವು ನಾನ್ ವೆಜ್ ತಿನ್ನಲ್ಲ, ಇನ್ನು ನೆಕ್ಸ್ಟ್ ಸಂಡೇ ತನಕ ನಾನ್ ವೆಜ್ ಏನು ತಿನ್ನಲ್ಲ. ನಿನ್ನೆ ಕೂಡ ನಾನ್ ವೆಜ್ ಮಾಡಿದ್ದೆ, ಹಾಗಾಗಿ ಬೇಡ ಹಾಗಾಗಿ ಇವತ್ತಿಂದನೇ ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ನಾನು ಎಲ್ಲ ಪಾತ್ರೆಗಳನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡಿದರು. ಅಂದರೆ ಗ್ಲಾಸ್ಗಳಲ್ಲಿತ್ತು, ತುಂಬ ಗ್ಲಾಸ್ಗಳಲ್ಲಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ನೀರೆಲ್ಲ ಆರಲಿ ಅಂತ ಅಂದ್ಬಿಟ್ಟು ಹೊರಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಒಣಗ್ತಾ ಇದೆ. ಪದೇ ಪದೇ ಮಳೆ ಬರ್ತಾನೆ ಇದೆ. ಮಳೆ ಒಂದು ಸ್ವಲ್ಪ ಬಿಸಿಲು ಬರುತ್ತೆ, ಆಮೇಲೆ ಮಳೆ ಬರುತ್ತೆ. ಅಡುಗೆ ಕೂಡ ಆಯಿತು ಇವಾಗ. ಹಾಗೆ ಬೆಳಿಗ್ಗೆ ಎದ್ದು ಕ್ಲೀನಿಂಗ್ ಕೆಲಸ ಮಾಡಿ ಇವತ್ತು ಬಟ್ಟೆ ಎಲ್ಲ ಅಮ್ಮ ಒಗೆದ್ರು. ಹಾಗೆ ಮಕ್ಕಳು ಮನೇಲಿ ಇದ್ದಿದ್ದರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ತುಂಬ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು. ನನ್ನ ಮಗ ಇರ್ಬೋದು, ಮಗಳಿರ್ಬೋದು. ಒಳಗಡೆ ನಾನು ಪಾತ್ರೆ ತೊಳಿತಾ ಇದ್ದಾಗೆ ಅದನ್ನು ತಂದು ಹೊರಗಡೆ ಹಾಕೋದು, ಸೆಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಮ್ಮ ಬಟ್ಟೆ ಎಲ್ಲ ಅಮ್ಮ ಒಗೆದ್ರು. ಆಮೇಲೆ ಕ್ಲೀನಿಂಗ್ ಕೆಲಸಕ್ಕೆ ಕೂಡ ತುಂಬಾ, ಅಂದರೆ ಗ್ಲಾಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಒರೆಸೋದಕ್ಕೆ ನನ್ನ ಮಕ್ಕಳಿಬ್ಬರು ಕೂಡ ತುಂಬಾ ಹೆಲ್ಪ್ ಮಾಡಿದರು. ಹಾಗಾಗಿ ಅಷ್ಟೊಂದು ಕಷ್ಟ ಅಂತ ಅನಿಸಿಲ್ಲ ನನಗೆ. ಎಲ್ಲ ಕೆಲಸಗಳು ಬೇಗನೆ ಆಯಿತು ಅಂತ ಹೇಳ್ಬೋದು. ಹಾಗೆ ಅಡುಗೆ ಕೆಲಸ ಕೂಡ ಮಾಡಿಕೊಂಡೆ. ಅಮ್ಮ ಹೊರಗಡೆ ಬಟ್ಟೆ ಒಗೆದು ಅದನ್ನು ಹೊರಗೊಮ್ಮೆ ಇದೇ ಥರ ಹಾಕ್ತಾನೇ ಇದ್ದರು. ಹೊರಗೆ ಹಾಕ್ತಾ ಇದ್ದಾಗೆ ಮಳೆ ಬರ್ತಾಯಿತ್ತು. ಒಂದು 3-4 ಸಲ ಹಾಕಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಇವಾಗೆಲ್ಲ ತೆಗೆದು ಈ ಥರ ಶೆಡ್ಡಲ್ಲಿ ಹಾಕಿದ್ದಾರೆ ನೋಡಿ. ಸಾಕಾಯಿತು ನನಗೆ ಅಂತ ಹೇಳ್ತಾಯಿದ್ರು, ಎಷ್ಟು ಸಲ ಹಾಕೋದು ಹೊರಗಡೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಇಲ್ಲಿ ಶೆಡ್ಡಲ್ಲೇ ಹಾಕ್ಕೊಂಡಿದ್ದಾರೆ. ಹಾಗೆ ನಂತರ ಏನೋ ಕೊಟ್ಟಿಗೆ ಮಾಡ್ತೀವಿ ಇವತ್ತು ಸಂಜೆಗೆ. ನಾವು ಕೊಟ್ಟಿಗೆ ಮಾಡೋದಕ್ಕಿದೆ. ಕೊಟ್ಟಿಗೆ ಎಲೆನ ಕಟ್ತಾಯಿದ್ರು ಅವರು. ಕೊಟ್ಟಿಗೆ ಎಲ್ಲ ಕಟ್ತಾ ಇರಬೇಕಿದ್ರೆ ನಾನು ಅಡುಗೆ ಕೆಲಸನ ಮುಗಿಸ್ಕೊಂಡೆ. ಅಡುಗೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತು. ಜಾಸ್ತಿ ಏನು ಐಟಮ್ ಮಾಡೋದಕ್ಕೆ ಹೋಗಿಲ್ಲ. ನಾಡಿದ್ದು ಬೇರೆ ವರಲಕ್ಷ್ಮಿ ಪೂಜೆ ಇದೆಯಲ್ವ, ಆವಾಗ ಕೂಡ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಜಾಸ್ತಿ ಏನು ವೆರೈಟಿ ಅಂತೆಲ್ಲ ಮಾಡೋದಕ್ಕೆ ಹೋಗಿಲ್ಲ. ತುಂಬಾ ಸಿಂಪಲ್ಲಾಗಿ ಅಡುಗೆ ಕೆಲಸನ ತುಂಬಾ ಸಿಂಪಲ್ಲಾಗಿ ಅಡುಗೆ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ, ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಹೇಗೂ ನಮಗೆ ಅಂದರೆ ಅಷ್ಟಮಿ ಹಾಗೆ ಚೌತಿ ಎಲ್ಲ ನಾವು ಸ್ವಲ್ಪ ಹಬ್ಬದ ಅಡುಗೆ ಥರ ಸಿಂಪಲ್ಲಾಗಿ ಮಾಡ್ಕೋತೀವಿ ಪ್ರತಿ ವರ್ಷ ಕೂಡ. ಬಾಳೆ ಎಲೆನಲ್ಲಿ ಊಟ ಮಾಡೋದು ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಹಸ್ಬೆಂಡ್ನ ಹೇಳಿದೆ ಮಧ್ಯಾಹ್ನ ಬನ್ನಿ, ಅಮ್ಮ ಕೂಡ ಬಂದಿದ್ದಾರಲ್ವ ಅಂತ ಅಂದ್ಬಿಟ್ಟು. ಇಲ್ಲಾಂತ ಹೇಳಿದರೆ ಮಧ್ಯಾಹ್ನ ಹೊತ್ತೆಲ್ಲ ಅವರು ಬರಲ್ಲ ಊಟಕ್ಕೆ, ತುಂಬ ದೂರ ಆಗುತ್ತೆ ಬರೋದಕ್ಕೆ ಹೇಳಿ. ಹಾಗೆ ಇವತ್ತು ಅಮ್ಮ ಇದ್ದಾರಲ್ವ, ಅಮ್ಮ ಇರೋದ್ರಿಂದ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಊಟ ಮಾಡಬೇಕು, ಹಸಿವಾಗ್ತಾ ಇದೆ. ಬೆಳಿಗ್ಗೆ ತಿಂಡಿಗೆ ಇವತ್ತು ದೋಸೆ ಮಾಡಿದ್ದೆ, ನೀರು ದೋಸೆ ಚಟ್ನಿ ಮಾಡಿದ್ದೆ.
ಅದೊಂದು 3-4 ದೋಸೆ ತಿಂದಿದ್ದೆ. ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗಿಲ್ಲ. ಅಷ್ಟೊಂದು ಕೆಲಸಗಳಿತ್ತು. ಎಲ್ಲ ಪಟ ಅಂತ ಎಲ್ಲ 11 ಗಂಟೆಗೆ ಎಲ್ಲ ಕೆಲಸ ಮುಗಿಸಿ 11 ಗಂಟೆಯಿಂದ 1 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಅಡುಗೆ ಕೆಲಸನ ಮಾಡ್ಕೊಂಡು ಬಂದೆ. ಸೊ ಹಾಗಾಗಿ ಆಯಿತು, ಎಲ್ಲನೂ ಆಯಿತು. ಕ್ಲೀನಿಂಗ್ ಕೆಲಸ ಎಲ್ಲನೂ ಕಂಪ್ಲೀಟ್ ಆಯಿತು. ಇನ್ನೇನು ಬಾಕಿ ಉಳಿದಿಲ್ಲ. ಇನ್ನು ನಾಳೆ ಗಣಹೋಮ ಇದೆಯಲ್ವ, ಹಾಗಾಗಿ ಇವತ್ತು ಇನ್ನು ಇದನ್ನು ತೆಗೆದು ಸೆಟ್ ಮಾಡಿದ್ರಾಯಿತು. ಅದರ ಜಾಗಕ್ಕೆ ಸೇರಿಸಿದ್ರಾಯಿತು. ಇನ್ನು ಪಾತ್ರೆ ಇಡುವ ಸ್ಟ್ಯಾಂಡ್ ಒಂದು ಹೊರಗಡೆ ಇಟ್ಕೊಂಡಿದ್ದೀನಿ, ಅದನ್ನು ವಾಶ್ ಮಾಡೋದಕ್ಕಿದೆ. ಸೊ ಅಷ್ಟೇ. ಈಗ ಸಂಜೆ ಆಗ್ತಾ ಬಂತು. ಗ್ಲಾಸಿನ ನೀರೆಲ್ಲ ಡ್ರೈ ಆಗಿದೆ. ನನ್ನ ಮಗಳನ್ನ ಕರೆದ್ಬಿಟ್ಟು, ಅವಳು ಅಂದರೆ ಮೇಲೆ ಹತ್ತಲ್ಲ, ನನಗೆ ಸ್ವಲ್ಪ ಭಯ ಆಗುತ್ತೆ. ಹಾಗೆ ಮೇಲ್ಗಡೆ ರ್ಯಾಕ್ ಇರುತ್ತಲ್ವ, ಅದು ತಲೆಗೆ ಕೂಡ ತಾಗುತ್ತೆ ನನಗೆ. ಗ್ಲಾಸ್ಗಳನ್ನೆಲ್ಲ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ಅವಳನ್ನು ಕರೆದ್ಬಿಟ್ಟು ಮೇಲ್ಗಡೆ ತಿಡ್ತಾ ಇದ್ದೀನಿ. ಇದೊಂದು ಕ್ಯೂಟಾದಂತಹ ಒಂದು ಗ್ಲಾಸಿನ ಬೌಲ್ ಅಂತ ಹೇಳೋದಕ್ಕಾಗಲ್ಲ, ಒಂಥರ ಈ ಥರ ಇದೆ ನೋಡಿ. ಏನಂತ ಹೇಳೋದಕ್ಕೆ ಬರಲ್ಲ ನನಗೆ. ನಮ್ಮ ಹಸ್ಬೆಂಡ್ ಮಂಗಳೂರಿಗೆ ಹೋಗಬೇಕಿದ್ರೆ ತಂದಿದ್ರು. ಅವರಿಗೆ ಗ್ಲಾಸ್ ಐಟಮ್ ತರೋದಂತ ಹೇಳಿದರೆ ತುಂಬ ಇಷ್ಟ. ಅದನ್ನು ತಂದಿದ್ರು. ಅದು ಯಾವುದಕ್ಕೂ ಯೂಸ್ ಇಲ್ಲ. ಅದನ್ನು ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಈ ಥರ ನಾನು ಮೇಲ್ಗಡೆ ಎತ್ತಿರ್ತೀನಿ. ಕುಂಕುಮ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಗ್ಲಾಸಿನ ಈ ಥರ ಗ್ಲಾಸ್ ಬೌಲೆಲ್ಲ ಇರುತ್ತಲ್ವ, ಅದರಲ್ಲಿ ಕುಂಕುಮ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕುಂಕುಮ ಏನೋ ಹಾಕ್ಕೊಂಡಿಲ್ಲ. ಹಾಗೆ ಇವಾಗ ನೀಟಾಗಿ ಎಲ್ಲವನ್ನು ಕೂಡ ಜೋಡಿಸಿಟ್ಕೊಂಡಿದ್ದಾಳೆ ನಮ್ಮ ಮಾಧವಿ. ಇನ್ನು ಯಾರಾದರೂ ನೆಂಟರು ಬರಬೇಕಿದ್ರೆ ಮಾತ್ರ ಅಲ್ಲಿಂದ ತೆಗೆದು ಒಂದೊಂದೇ ತೆಗೆದು ಎಲ್ಲಿಂದ ಎಲ್ಲಿಗೂ ಆಗಿ ಹೋಗುತ್ತೆ ಅದು ಹಾಗೆ ಅಲ್ವಾ. ನಾವು ಇವಾಗ ಚೆನ್ನಾಗಿ ನೀಟಾಗಿ ಅದನ್ನು ಸೆಟ್ ಮಾಡಿರ್ತೀವಿ, ನಂತರ ನಾವೇ ಅದನ್ನು ತೆಗೆದು ಹಾಳು ಮಾಡ್ತೀವಿ ಅಂತ ಹೇಳ್ಬೋದು. ಅರ್ಜೆಂಟಿಗೆ ಯಾರಾದರೂ ಮನೆಗೆ ಬಂದರೆ ಒಂದೊಂದೇ ಗ್ಲಾಸ್ಗಳನ್ನು ತೆಗೆದು ಆಮೇಲೆ ಅದರ ಜಾಗದಲ್ಲಿ ವಾಪಸ್ ನಾವು ಇಡೋದಿಲ್ಲ, ಎಲ್ಲೆಲ್ಲಿ ಹಾಕಿಬಿಡ್ತೀವಿ. ನಾನು ಕೂಡ ಹಾಗೆ ಮಾಡ್ತೀನಿ. ಆದರೆ ನನ್ನ ಮಗಳು ತುಂಬ ಬೈತಾಳೆ ನನಗೆ ಆ ಥರ ಮಾಡಬೇಕಿದ್ರೆ. ನೀಟಾಗಿ ಇಡೋದಕ್ಕಾಗಲ್ವ ನಿಮಗೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಎಲ್ಲ ಕೆಲಸಗಳು ಮುಗಿದಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಮಂಗಳವಾರ ನಮ್ಮ ಮನೆಯಲ್ಲಿ ಗಣಹೋಮ ಇತ್ತು. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೂ ನಿನ್ನೆ ಅಷ್ಟಮಿ ಇತ್ತಲ್ವ, ಅಷ್ಟಮಿಗೆ ಮಾಡಿದಂತಹ ಕೊಟ್ಟಿಗೆ ಇತ್ತು. ನಮ್ಮ ಅಕ್ಕಂದಿರು ಭಾವಂದಿರೆಲ್ಲ ಬರ್ತಾರೆ, ಮಕ್ಕಳೆಲ್ಲ ಬರ್ತಾರೆ ಮನೆಗೆ ಗಣಹೋಮಕ್ಕೆ ಬೆಳಿಗ್ಗೆ. ಹಾಗಾಗಿ ಅವರಿಗೆ ತಿಂಡಿ, ಟೀ ಈ ಥರ ವ್ಯವಸ್ಥೆ ಎಲ್ಲ ಮಾಡ್ತೀವಿ ನಾವು. ಈ ವರ್ಷ ಏನಾಯಿತು ಅಂತ ಹೇಳಿದರೆ ಅಷ್ಟಮಿ ಹಾಗೆ ಗಣಹೋಮ, ಹಿಂದಿನ ದಿನ ಅಷ್ಟಮಿ ಇತ್ತು, ನೆಕ್ಸ್ಟ್ ಡೇ ಗಣಹೋಮ ಇತ್ತು. ಹಾಗಾಗಿ ಕೊಟ್ಟಿಗೆ ಆಲ್ರೆಡಿ ಮಾಡಿದ್ವಿ ಅಲ್ವ, ಹೇಗೋ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಅದನ್ನೇ ಕೊಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಹಾಗೆ ಹೆಸರು ಬೇಳೆ, ಹೆಸರು ಕಾಳಿತ್ತು, ಮೊಳಕೆ ಬರೆಸಿದ್ದೆ, ಸ್ವಲ್ಪ ತೊಗರಿಬೇಳೆ ಎಲ್ಲವನ್ನು ಕೂಡ ಹಾಕಿಬಿಟ್ಟು ಇಲ್ಲಿ ಇವಾಗ ಮಿಕ್ಸ್ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿರುತ್ತೆ ಕೊಟ್ಟಿಗೆ ಜೊತೆ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಹೆಚ್ಚಾಗಿ ಕೊಟ್ಟಿಗೆಗೆ ನಾವು ಯೂಸ್ ಮಾಡೋದಂತ ಹೇಳಿದರೆ ಚಿಕನ್ ಹಾಗೆ ಫಿಶ್ ಸಾರನ್ನೇ ಜಾಸ್ತಿ ನಾವು ಮಾಡೋದು ಮನೆಯಲ್ಲಿ. ಅಷ್ಟಮಿಯ ನೆಕ್ಸ್ಟ್ ಡೇ ನಮಗೆ ಪ್ರತಿ ಮನೆಯಲ್ಲೂ ಚಿಕನ್ ಆಗಲೇಬೇಕು. ನಾವು ಇವಾಗ ಚಿಕನ್ ತಿನ್ನಲ್ಲ, ನಾನ್ ವೆಜ್ ಏನು ತಿನ್ನಲ್ಲ ಸ್ವಲ್ಪ ದಿನದಿಂದ. ಹಾಗಾಗಿ ಬೇರೆ ವೆಜ್ ಅಡುಗೆ ಇವಾಗ ಸಾಂಬಾರು ಮಾತ್ರ ಮಾಡ್ತಾಯಿದ್ದೀನಿ. ನಮ್ಮ ದೇವ್ರ ಮನೆ ಇವತ್ತು ಈ ಥರ ರೆಡಿಯಾಗಿದೆ ನೋಡಿ. ನಮ್ಮ ಹಸ್ಬೆಂಡ್ ಎಲ್ಲನೂ ಇದು ರೆಡಿ ಮಾಡಿರೋದು. ಹೂವೆಲ್ಲ ಹಾಕೋದು ಅವರೇ, ದೀಪ ಇಡೋದು, ಹೂವು ಹಾಕೋದೆಲ್ಲ ಅವರೇ. ಆದ್ವಿ ಹೊಸ್ತಿಲಿಗೆ ಈ ಥರ ಅರಿಶಿನ ಕುಂಕುಮದಿಂದ ಲೈಟಾಗಿ ರಂಗೋಲಿ ಕೂಡ ಹಾಕಿದ್ದು. ಹಾಗೆ ಮಾವಿನ ಎಲೆಯ ತೋರಣ ಕೂಡ ಮಾಡಿದ್ವಿ. ಅಮ್ಮ ಮತ್ತು ನಾನು ನಿನ್ನೆ ಸಂಜೆನೇ ಮಾಡಿದ್ವಿ. ಅದನ್ನು ಕೂಡ ನನ್ನ ಹಸ್ಬೆಂಡ್ ಇವಾಗ ಹಾಕ್ತಾಯಿದ್ದಾರೆ. ನಮ್ಮ ಪುರೋಹಿತರು ಏನಂತ ಹೇಳಿದರೆ ಅವರೇ ಎಲ್ಲ, ಅಂದರೆ ಗಣಹೋಮಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಅವರೇ ತರ್ತಾರೆ. ನಾವು ಬರೀ ಫ್ರೂಟ್ಸ್ ಮತ್ತು ಹೂವನ್ನು ತಂದರೆ ಸಾಕಾಗತ್ತೆ. ಮತ್ತಿನ್ನೇನು ರೆಡಿ ಮಾಡಬೇಕು ಅಂತಿಲ್ಲ. ಸ್ವಲ್ಪ ಹರಿವಾಣ ಹಾಗೆ ಚೊಂಬು, ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಪಾತ್ರೆ, ಅವಲಕ್ಕಿ ಕೂಡ ಅಷ್ಟೇ, ಪ್ರಸಾದ ಎಲ್ಲ ಅವ್ರ ಮನೆಯಲ್ಲೇ ಮಾಡ್ಕೊಂಡು ಬರ್ತಾರೆ. ಅದೊಂದು ರಗಳೆ ಇಲ್ಲ ನಮಗೆ ಅಂತ ಹೇಳ್ಬೋದು. ಎಲ್ಲವನ್ನು ಅವರೇ ತರೋದ್ರಿಂದ ನಮಗೆ ಆರಾಮಾಗಿ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಇಲ್ಲಾಂತ ಹೇಳಿದ್ರೆ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಲ್ವ. ಈ ಪೂಜೆ ಎಲ್ಲ ಇದ್ದರೆ ನಮಗೆ ಅವರು ಲಿಸ್ಟ್ ಕೊಡ್ತಾರಲ್ವ, ಇಂಥದ್ದನ್ನು ತನ್ನಿ ಅಂತ ಅಂದ್ಬಿಟ್ಟು, ಇಂಥದ್ದನ್ನೆಲ್ಲ ರೆಡಿ ಮಾಡಿ ಅಂತ. ತುಂಬ ಕಷ್ಟ. ಒಂದೊಂದು ಐಟಮ್ ಸಿಗುತ್ತೆ, ಒಂದೊಂದು ಐಟಮ್ ಸಿಗಲ್ಲ, ಒಂದೊಂದು ಐಟಮ್ ಮರ್ತೋಗುತ್ತೆ. ಆದರೆ ಈ ಥರ ಆದರೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಇವರನ್ನೇ ಹೆಚ್ಚು ಪ್ರತಿ ವರ್ಷ ನಾವು ಗಣಹೋಮ ಮನೆಯಲ್ಲಿ ಮಾಡ್ತೀವಿ ವರಲಕ್ಷ್ಮಿ ಪೂಜೆಗಿಂತ ಮೊದಲು. ಆವಾಗ ಅವರನ್ನೇ ನಾವು ಕರಿತೀವಿ. ಅಂದರೆ ಅವರೆಲ್ಲವನ್ನು ತರ್ತಾರಲ್ವ, ನಮಗೇನು ಲಿಸ್ಟ್ ಎಲ್ಲ ಕೊಡಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೇ ಕರೆಯೋದು. ಸೀರೆ ಉಟ್ಕೊಂಡಿದ್ದೆ, ಗಣಹೋಮಕ್ಕೆ ಯಾವಾಗಲೂ ಸೀರೆ ಉಡ್ತೀನಿ. ಹಾಗೆ ಕೂದಲನ್ನು ಒಂದು ತುರುಬು ಥರ ಹಾಕ್ಕೊಂಡಿದ್ದೀನಿ. ಅಲ್ಲೇ ಅಂದರೆ ಒದ್ದೆ ಇತ್ತು ಕೂದಲು, ಸ್ವಲ್ಪ ಹೂ ಮುಡ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ರೆಡಿಯಾಗಿದ್ದು. ಬೇರೆ ಯಾರು ಬರಲ್ಲ, ನಮ್ಮವರು ಮಾತ್ರ, ನಮ್ಮ ಭಾವಂದಿರು ಹಾಗೆ ಅಕ್ಕಂದಿರು ಮಕ್ಕಳು ಅಷ್ಟೇ. ನಾವು ಒಂದು ಫ್ಯಾಮಿಲಿಯವರಿಗೆ ಮಾತ್ರ ಹೇಳ್ತೀವಿ, ಇನ್ಯಾರಿಗೂ
ಹೆಚ್ಚಿಗೆ ನಾವು ಕರೆಯೋದಕ್ಕೆಲ್ಲ ಹೋಗಲ್ಲ, ಘನ ಹೋಮ ಅಲ್ವಾ, ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೋತೀವಿ. ಹಾಗೆ ಯಾದ್ವಿಗೆ ಟೈಮ್ ಆಗಿತ್ತು, ಪುರೋಹಿತರು ಮನೆಗೆ ಬರಬೇಕಿದ್ರೇ ಲೇಟ್ ಆಯಿತು ಇವತ್ತು. ಹಾಗಾಗಿ ಯಾದ್ವಿಗೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅವಳಿಗೆ ತಿಂಡಿ ಕೊಡ್ತಾಯಿದ್ದೀನಿ. ಕೊಟ್ಟಿಗೆ ಹಾಗೆ ಸಾಂಬಾರು ಇವಾಗ ತಿಂತಾ ಇದ್ದಾಳೆ. ಈ ಥರ ಕೊಟ್ಟಿಗೆ ಎಲ್ಲ ಮಾಡಿದಾಗ ಅದಕ್ಕೆ ಸಾಂಬಾರೆಲ್ಲ ತುಂಬ ಜಾಸ್ತಿ ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಾಂಬಾರು ಕೂಡ ಮಾಡಿದ್ವಿ. ಹಾಗೆ ಹಸ್ಬೆಂಡ್ ಹೋಗಿದ್ದರು ಪುರೋಹಿತರನ್ನು ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಹಸ್ಬೆಂಡ್ ಹಾಗೆ ನನ್ನ ಮಗ ಹೋಗಿದ್ದರು, ಇಬ್ಬರು ಕೂಡ. ಹಾಗೆ ಇವಾಗ ಕರ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ಅವರೇ ಬರ್ತಾಯಿದ್ರು. ಇವಾಗ ಮಳೆ ಬೇರೆ ಬರ್ತಾಯಿತ್ತಲ್ವ, ಹಾಗಾಗಿ ಅವರೇ ಕರ್ಕೊಂಡು ಬರೋದಕ್ಕೆ ಹೋಗಿದ್ದರು. ಹಾಗೆ ರಂಗೋಲಿ ಹಾಕ್ತಾಯಿದ್ರು. ಎಷ್ಟು ಚೆನ್ನಾಗಿ ಹಾಕ್ತಾರಲ್ವ ರಂಗೋಲಿ. ನನಗಂತೂ ಈ ಥರ ರಂಗೋಲಿ ಹಾಕೋದಕ್ಕೇ ಬರಲ್ಲ ಸ್ನೇಹಿತರೆ. ನಮ್ಮ ಕಡೆ ರಂಗೋಲಿ ಹಾಕೋದೆಲ್ಲ ತುಂಬ ಕಡಿಮೆ, ಅಂಗಲಕ್ಕೆಲ್ಲ. ಅದು ಒಂದು 4-5 ತಿಂಗಳು ನಮಗೆ ಹಾಕೋದಕ್ಕೇನೆ ಆಗಲ್ಲ, ಮಳೆ ಬರ್ತಾ ಇರುತ್ತಲ್ವ. ಓಂ ಪ್ರಾಣಾಯ ಸ್ವಪಾನಾಯ ಸ್ವಾಮಿ ಅನಾಯ ಸ್ವಾಮದಾನಾಯ ಸ್ವಸಮನಾಯ ಸತ್ಲಾಗತಮಾನಿ ದೇವಿ ಸರ್ವೇಷು ಕಾಲೇಷು ಸಮಸ್ತದೇಶೇಷು ವಿಶೇಷಗತೇಶ್ವರೇಶ್ವರಃ ಸರ್ವಸ್ವರೂಪಿ ಭಗವಾನಾದಿ ಮಾಸೂರಿ ಯತ್ರ ಯೋಗೀಶು ಶ್ವಾತೋತ್ತರಃ ತತ್ರ ಶಿವಯೋಗತಿರ್ವಾಣಿ ತಿರ್ಮತಿರ್ಮಮ ಅನನ್ಯಾಸ್ ಚಿಂತೆಯಂತೋ ಮಾಂ ಯಜನಾ ಪರಿವಾರಿತ ತೇಷಾಂ ವಿವಕ್ಷೋ ಮಾಮ್ಯಹಂ ಸರ್ವೇಶ್ವರಃ ದೇವಾದಿಶನ್ನ ಸಿದ್ಧಿಂ ಬ್ರಹ್ಮೇಶನ ಜನಾರ್ದನ ಹೃದಯ ಸಕಲ ಕಲ್ಯಾಣ ಪಾಲನವತ್ತು ಜಾಯತೆ ಪುರುಷಂ ತಂದಂ ಮೃತ್ಯುಂಜಾಂ ಧರ್ಮಹಿಂ. ಹಾಗೆ ಹೋಮ ಎಲ್ಲ ಆದ ನಂತರ ಇವಾಗ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಮನೆ ಪೂರ್ತಿ ಹೊಗೆ ತುಂಬಿಕೊಂಡಿದೆ ನೋಡಿ ಹೋಮದ್ದು. ಕಿಟಕಿ ಬಾಗಿಲಿಗಳನ್ನೆಲ್ಲ ತೆಗೀರಿ ಅಂತ ಹೇಳ್ತಾ ಇದ್ರು ಪುರೋಹಿತರು, ಇಲ್ಲಾಂತ ಹೇಳಿದರೆ ಮನೆ ಪೂರ್ತಿ ಹೊಗೆ ಸ್ಮೆಲ್ ಬರ್ತಾ ಇರತ್ತೆ ಅಂತ. ಹಾಗಾಗಿ ಎಲ್ಲವನ್ನು ಕೂಡ ಓಪನ್ ಮಾಡ್ತಾ ಇದ್ದೀವಿ ನಾವು. ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳ್ಬೋದು. ಇದೊಂದು 3 ದಿನದ ವಿಡಿಯೋನ ನಾನಂದರೆ ಕೆಲವೊಂದು ಸಣ್ಣ ಸಣ್ಣ ಕ್ಲಿಪ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು. ನೆಕ್ಸ್ಟ್ ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾಳೆ ದಿನ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು. ಇವತ್ತು ರೆಡಿ ಮಾಡಬೇಕಾಗತ್ತೆ, ತುಂಬಾ ಕೆಲಸಗಳಿದೆ. ನೋಡೋಣ, ಆ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.